ಮಾಂಸದ ಆಹಾರವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಒಯ್ಯುವಾಗ ಪಾಲಿಸಬೇಕಾದ ನೀತಿ ನಿಯಮಗಳು. ಈ ನಿಯಮಗಳನ್ನು ಪಾಲಿಸುವುದರಿಂದ ನೀವು ಯಾವುದೇ ಮಾಂಸ ಆಹಾರವನ್ನು ಹೊರಗಡೆ ಒಯ್ಯುವಾಗ ಜಾಗರೂಕತೆಯಿಂದಿರಬೇಕು. ಈಗ ನಾನು ಹೇಳುವಂಥವು, ಮನೆಯಲ್ಲಿ ಮಾಡಿದಂಥ ಮಾಂಸದ ಆಹಾರವನ್ನು ಸಂಬಂಧಿಕರ ಮನೆಗೆ ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮಾಂಸದ ಆಹಾರವನ್ನು ದೂರದ ಊರಿನಲ್ಲಿರುವ ನಮ್ಮವರಿಗೆ ಕಳಿಸಿಕೊಡುವುದು ಸರ್ವೇಸಾಮಾನ್ಯ. ಆದರೆ ನಾವು ಮುಂಜಾಗ್ರತೆಯಿಂದ ವಹಿಸಬೇಕಾದಂಥ ಕ್ರಮಗಳು. ಮಾಂಸದ ಆಹಾರವನ್ನು ತೆಗೆದುಕೊಂಡು ಹೋಗುವಾಗ ಎಚ್ಚರ ವಹಿಸಬೇಕು. ನಿರ್ಜನ ಪ್ರದೇಶದಲ್ಲಿ ನಕಾರಾತ್ಮಕ ಶಕ್ತಿಗಳ ಸಂಚಾರ ಹೆಚ್ಚಾಗಿರುತ್ತವೆ. ಹಾಗಾಗಿ ಮನೆಯಲ್ಲಿ ಮಾಡಿದಂಥ ಮಾಂಸದ ಆಹಾರವನ್ನು ಹೊರಗಡೆ ಒಯ್ಯುವಾಗ ಜಾಗೃತೆಯಿಂದ ಇರಬೇಕು. ಯಾವುದೇ ಕಾರಣಕ್ಕೂ ಹೊರಗಡೆ ಒಯ್ಯುವುದು ಕೂಡ ಅದು ಸೂಕ್ತವಲ್ಲ. ಹಾಗಾಗಿ ಹೊರಗಡೆ ಒಯ್ಯುವಾಗ ಮಾಂಸದ ಆಹಾರದ ಸುವಾಸನೆಯನ್ನು ಹಿಡಿದು ಆ ನಕಾರಾತ್ಮಕ ಶಕ್ತಿಗಳು ಬೆನ್ನು ಬೀಳಬಹುದು. ಅವುಗಳು ಹಲವಾರು ಅಡೆತಡೆಗಳನ್ನು ಕೂಡ ಉಂಟು ಮಾಡುತ್ತವೆ. ಹಾಗಾಗಿ ಮಾಂಸದ ಆಹಾರವನ್ನು ಹೊರಗಡೆ ಒಯ್ಯುವುದು ಸೂಕ್ತವಲ್ಲವೆಂದು ಹೇಳುತ್ತಾರೆ ನಮ್ಮ ಹಿರಿಯರು. ಮಾಂಸದ ಆಹಾರಕ್ಕೆ ಕೂಡ ಕೆಟ್ಟ ದೃಷ್ಟಿ ಬೀಳುತ್ತದೆ. ಈ ಸಮಸ್ಯೆಯಿಂದ ಪಾರಾಗಬೇಕೆಂದರೆ ಇಲ್ಲಿ ಹೇಳುವ ನಿಯಮಗಳನ್ನು ಪಾಲಿಸಬೇಕು. ಇಲ್ಲಿ ಹೇಳ್ತಕ್ಕಂಥ 2 ನಿಯಮಗಳಿವೆ. ಅವನ್ನು ನೀವು ಪಾಲಿಸುವುದರಿಂದ ಮಾಂಸದ ಆಹಾರವನ್ನು ಹೊರಗಡೆ ಒಯ್ಯಬಹುದು. ಮೊದಲನೇದಾಗಿ, ಮಾಂಸದ ಆಹಾರದ ಜೋಡಿ 4-5 ಕೆಂಪು ಮೆಣಸಿನಕಾಯಿಯನ್ನು ಊಟದ ಬ್ಯಾಗ್ನಲ್ಲಿ ಇಟ್ಟು ಕಳಿಸಬೇಕು. ಅಕಸ್ಮಾತ್ ನಿಮ್ಮ ಹತ್ರದಲ್ಲಿ ಕೆಂಪು ಮೆಣಸಿನಕಾಯಿ ಇಲ್ಲವೆಂದರೆ ಕರಿ ಇದ್ದಿಲು 2 ಆದರೂ ಊಟದ ಬ್ಯಾಗ್ನಲ್ಲಿ ಇಟ್ಟು ಕಳಿಸಬೇಕು. ಈ ರೀತಿಯಾಗಿ ಕಳಿಸುವುದರಿಂದ ಮಾಂಸದ ಆಹಾರಕ್ಕೆ ಬೀಳುವಂಥ ಕೆಟ್ಟ ದೃಷ್ಟಿ ಮತ್ತು ನಕಾರಾತ್ಮಕ ಶಕ್ತಿಗಳು ಬೆನ್ನ ಹಿಂದೆ ಬರುವುದಿಲ್ಲ. ಈ ಎಲ್ಲ ಮಾತುಗಳು ನಮ್ಮ ಹಿರಿಯರು ಹೇಳಿರುತ್ತಾರೆ. ಆದರೆ ನಮಗೆ ಅನುಭವಕ್ಕೆ ಬಂದಾಗ ಮಾತ್ರ ಅರಿವಾಗುವುದು. ಈ ಮಾಹಿತಿ ನಿಮಗೇನಾದರೂ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.